ಹಾಯ್ ನಮಸ್ಕಾರ, ಗೀತಾವಿ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಪಂಜಾಬಿ ಕಾಲಿಫ್ಲವರ್ ಪಲ್ಯ ಯಾವ ರೀತಿ ಮಾಡೋದಂತ ಹೇಳಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ತುಂಬ ಚೆನ್ನಾಗಿರ್ತೈತೆ. ಅನ್ನಕ್ಕೆ ಸೈಡ್ ಡಿಶಾಗಿ ಹಂಗೇನೋ ಕಲ್ಸ್ಕೊಂಡು ತಿನ್ಬೋದು, ಚಪಾತಿ ಪೂರಿಗಳು ತುಂಬ ಚೆನ್ನಾಗಿರ್ತೈತೆ. ನಾನು ಗೋಬಿ ತೊಗೊಂಡಿದ್ದೀನಿ, ಎರಡು ಸಣ್ಣ ಸಣ್ಣ ತೊಗೊಂಡಿದ್ದೀನಿ. ಅದನ್ನ ಕಟ್ ಮಾಡಿ ಉಪ್ಪು ಹಾಕಿ ಸ್ವಲ್ಪ ನೀರೊಳಗೆ ನೆನೆಸಿಟ್ಟಿದ್ದೀನಿ. ಚೆನ್ನಾಗಿ ನೆನಿಬೇಕು. ಈಗ ಒಂದು ಪಾತ್ರೆ ಒಳಗೆ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಕೊದ್ಸಕ್ಕೆ ಇಟ್ಟಿದ್ದೀನಿ. ಅದನ್ನ ತೆಗೆದು ಅದಕ್ಕೆ ಹಾಕ್ತೀನಿ. ಒಂದು ಕೊದಿ ಬಂದರೆ ಸಾಕಿನ್ನು. ನೋಡಿ ಆಯಿತು. ಈಗ ತೆಗೆದುಬಿಡ್ತೀನಿ. ಈಗ ಸೋಸ್ಕೊಳಕ್ಕೆ ಹಾಕ್ಕೊತೀನಿ ಒಂದು ಪಾತ್ರೆಗೆ. ನೋಡಿ ಈ ಥರ ಸೋಸಾಯಿತು. ಅದನ್ನ ಬದಿಗೆ ಇಟ್ಬಿಟ್ಟು ಗ್ಯಾಸ್ ಹಚ್ಚಿ ನಾನು ಸಾಸಿವೆ ಎಣ್ಣೆ 1 ಸ್ಪೂನ್ ಹಾಕ್ಕೊತೀನಿ. ಆಮೇಲೆ ಇದನ್ನ ತೆಗೆದು ಹಾಕ್ಕೊಂಡು ಹೂಕೋಸನ್ನ ಚೆನ್ನಾಗಿ ಅದರೊಳಗೆ ಫ್ರೈ ಮಾಡ್ಕೊತೀನಿ. ಮುಕ್ಕಾಲು ಭಾಗ ಈ ಎಣ್ಣೆಯೊಳಗೇನೆ ಫ್ರೈ ಆಗಬೇಕು. ಗ್ಯಾಸು ಕಡಿಮೆ ಮಾಡಿ ಇಟ್ಬಿಟ್ಟು ಅದರೊಳಗೇ ನಾವು ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ಈಗ ಒಂದು ಮಿಕ್ಸಿ ಜಾರ್ ತಗೊಂಡು ಅದಕ್ಕೆ 1 ಇಡಿ ಬೆಳ್ಳುಳ್ಳಿ, 1 ಸ್ಪೂನು ಅಚ್ಚ ಖಾರದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಅರ್ಧ ಜೀರಿಗೆ ಪುಡಿ, 1.5 ಸ್ಪೂನಷ್ಟು ಬಿಳಿ ಎಳ್ಳು ಇಷ್ಟು ಹಾಕ್ಕೊಂಡು ತರಿಯಾಗಿ ರುಬ್ಕೊಂಬರೋಣ. ನೋಡಿ ತರಿಯಾಗಿ ರುಬ್ಬಿದ್ದೀನಿ. ನುಣ್ಣಗೆ ನೀರು ಹಾಕ್ಬಾರ್ದು. ಈಗ ಇನ್ನೊಂದು ಸತಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಅದನ್ನ ಒಂದು ಸೈಡ್ಗೆ ಇಡೋಣ. ಆಗಿದೆ ನೋಡಿ. ಈಗ ಅದೇ ಪಾತ್ರೆಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊತೀನಿ, ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಕರಿಬೇವು, 1 ಈರುಳ್ಳಿ ಸಣ್ಣ ಕಟ್ ಮಾಡಿರೋದು ಅದು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಕರೆಂಟ್ ಹೋಗಿತ್ತು, ಅದಕ್ಕೆ ಕಮ್ಮಿ ಕಾಣಿಸ್ತಿದೆ, ಮಬ್ಬಾಗಿದೆ, ಸಾರಿ. ಈಗ ಟೊಮೊಟೊ ಹಾಕ್ಕೊತೀನಿ. ಟೊಮೊಟೊ ಸ್ವಲ್ಪ ದಪ್ಪನೆ ಕಟ್ ಮಾಡ್ಕೊತೀನಿ. ತುಂಬ ನೈಸಾಗಿ ಫ್ರೈ ಮಾಡಬಾರ್ದು, ಲೈಟಾಗಿ ಫ್ರೈ ಆದರೆ ಸಾಕು. ಈಗ ಒಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಒಂದು ಚುಟ್ಕಿ ಅಷ್ಟು ಉಪ್ಪು ಹಾಕ್ಕೊತೀನಿ. ಟೊಮೊಟೊಗೂ ಈರುಳ್ಳಿಗೆ ಸ್ವಲ್ಪ ಅದು ಚೆನ್ನಾಗಿರ್ತೈತೆ ಉಪ್ಪು ಹಾಕ್ಕೊಂಡ್ರೆ. ಚೆನ್ನಾಗಿ ಮಿಕ್ಸ್ ಮಾಡಿ ಆಗ್ಬಿಟ್ಮೇಲೆ ಮಸಾಲೆ ರುಬ್ಬಿಟ್ಟಿರೋ ಮಸಾಲೆ ಹಾಕ್ಕೊತೀನಿ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ನೋಡಿ ಫ್ರೈ ಆಯಿತು. ಈಗ ಗೋಬಿ ಹಾಕ್ಕೊಳ್ಳೋಣ. ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಆ ಕಡೆ ಈ ಕಡೆ ಎಲ್ಲ ಕಡೆ ಹೊಂದ್ಕೊಬೇಕು, ಆ ಥರ ಮಿಕ್ಸ್ ಮಾಡ್ಕೊಬೇಕು. ಈಗ ಮಿಕ್ಸಿ ಜಾರ್ ತೊಳೆದಿರೋದು ಸ್ವಲ್ಪ ನೀರು 1-2 ಸ್ಪೂನಷ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಅದಕ್ಕೆ ನೋಡಿ ಮಸಾಲೆ ಎಲ್ಲ ಕಡೆ ಆಯಿತು. ಈಗ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ಕಡಿಮೆ ಉರಿಯೊಳಗೆ ಇಡೋಣ. ನೋಡಿ ಆಗಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಷ್ಟ ಆಯಿತಾ ನಿಮಗೆ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಆಗಿ, ಪಕ್ಕದೊಳಗಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು. ನನ್ನ ವೀಡಿಯೋ ನೋಡೋದಕ್ಕೆ ತುಂಬ ಚೆನ್ನಾಗಿರ್ತೈತೆ. ಬೇಕಂದರೆ ಮ್ಯಾಗಿ ಮಸಾಲೆನೂ ಒಂಚೂರು ಹಾಕ್ಕೊಬೋದು, ಅಷ್ಟು ಟೇಸ್ಟಾಗಿರ್ತೈತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಬಿಡಿ. ಎಲ್ಲ ಥರ ಒಂದೇ ಥರ ಮಸಾಲೆ ತಿಂದು ಬೋರ್ ಆಗಿರ್ತೈತಿ. ಈ ಥರ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರ್ತೈತೆ. ನಾನಂದರೆ ಅನ್ನಕ್ಕೆ ಹಾಕ್ಕೊಂಡು ಫಸ್ಟೇ ಒಂದು ಸತಿ ಮಾಡಿದೆ ಈ ಥರ. ತುಂಬ ಇಷ್ಟ ಆಯಿತು ನನಗೆ.